ಚಿಕ್ಕಮ್ಮ ನಿಮಗ್ ತುಂಬಾ ಸುಸ್ತಾಗಿದೆ ಅಂತ ಅನ್ಸತ್ತೆ. ಸುಸ್ತಾಗಿದೆ. ನಿಮ್ಗೋಸ್ಕರ ಹಾಲು ತಂದಿದ್ದೀನಿ ಬಿಸಿಯಾಗಿ, ತಗೊಳ್ಳಿ ಕುಡೀರಿ. ಥ್ಯಾಂಕ್ ಯು. ಕುಡೀರಿ. ಹೇಗಿದೆ? ತುಂಬಾ ಚೆನ್ನಾಗಿ ಮಾಡಿದ್ಯಾ. ಬಾ ಕುತ್ಕೋ ಇಲ್ಲಿ. ಆಯ್ತು ಚಿಕ್ಕಮ್ಮ. ಅಂದಾಗೆ ಒಂದ್ ಮಾತು, ನಿಮ್ ಕಾಲು ಹೊತ್ಬೋದಾ ನಾನು? ಆರ್ ಯು ಶ್ಯೂರ್? ಎಸ್, ಐ ಆಮ್ ಡ್ಯಾಮ್ ಶ್ಯೂರ್. ಸರಿ. ಅಂದಾಗೆ ನಾನು ಒಂದ್ ಮಾತು ಕೇಳ್ಬೋದಾ ನಿಮ್ಮ ಹತ್ರ? ಚಿಕ್ಕಪ್ಪ ನಿಮ್ಮನ್ನ ಒಂಚೂರು ಗಮನಿಸೋದೇ ಇಲ್ಲ. ನಾನು ನೋಡ್ತಾನೆ ಇರ್ತೀನಿ, ಅವ್ರು ನಿಮ್ಮ ಹತ್ರ ಕೆಲಸ ಮಾಡಿಸ್ತಾನೆ ಇರ್ತಾರೆ, ಆದ್ರೆ ಪ್ರೀತಿ ಮಾತ್ರ ಒಂಚೂರು ಕೊಡೋದಿಲ್ಲ. ವಾಸೋನು, ನಿನ್ ಕೈಯಲ್ಲಂತೂ ಜಾದೂನೇ ಇದೆ. ಹೌದು ಚಿಕ್ಕಮ್ಮ, ನೀನ್ ಸರಿಯಾಗಿ ಹೇಳ್ದೆ. ನಿಮ್ ಚಿಕ್ಕಪ್ಪ ಅಂತೂ ನನ್ ಕಡೆ ಗಮನನೇ ವಹಿಸಲ್ಲ, ಮತ್ತೆ ಅವ್ರಿಗೆ ಈ ತರ ಮಸಾಜ್ ಮಾಡಕ್ಕೂ ಬರಲ್ಲ. ಅಂದಾಗೆ ನಂಗೆ ಬೇರೆ ಬೇರೆ ತರ ಮಸಾಜ್ ಕೂಡ ಮಾಡಕ್ ಬರುತ್ತೆ. ಶೋಲ್ಡರ್ ಮಸಾಜ್ ಮಾಡ್ಲಾ? ಹಾ, ಶ್ಯೂರ್. ಅಂದಾಗೆ ನಾನು ಹೆಡ್ ಮಸಾಜು ತುಂಬಾ ಚೆನ್ನಾಗಿ ಮಾಡ್ತೀನಿ. ಮಾಡ್ಲಾ ಈಗ? ಹಾ, ಈಗಲೇ ಈ ಮನೆಯಿಂದ ಆಚೆ ಹೋಗು. ನಾಳೆಯಿಂದ ಕೆಲ್ಸಕ್ಕೆ ಬರೋ ಅಗತ್ಯ ಇಲ್ಲ ನೀನು. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ಈ ತರ ಏನೂ ಆಗಲ್ಲ. ದಯವಿಟ್ಟು ಹೇಳಿದ್ರೆ ಗೊತ್ತಾಗಲ್ವಾ? ಬಾಯಿ ಮುಚ್ಕೊಂಡು ಹೋಗಿಲ್ಲಿಂದ. ಮತ್ತೆ ನೀನು ಒಬ್ಳು ಮನೆ ಕೆಲ್ಸದವಳ ಜೊತೆ ಈ ತರ ನಡ್ಕೊಳ್ಳೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಚಿಕ್ಕಮ್ಮ ದಯವಿಟ್ಟು ಕ್ಷಮಿಸ್ಬಿಡಿ ಚಿಕ್ಕಮ್ಮ. ದಯವಿಟ್ಟು ಚಿಕ್ಕಪ್ಪಂಗೆ ಮಾತ್ರ ಹೇಳ್ಬಿಡಿ ಚಿಕ್ಕಮ್ಮ. ಪ್ಲೀಸ್ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ, ದಯವಿಟ್ಟು ಇನ್ನೊಂದ್ಸಲ ಹೀಗೆಲ್ಲ ಮಾಡಲ್ಲ. ಪ್ಲೀಸ್ ಚಿಕ್ಕಮ್ಮ.